ಸರ್ಕಾರಿ ಹುದ್ದೆಗೆ ಲಂಚ ಪಡೆದ ಆರೋಪ ಚಿತ್ರದುರ್ಗದಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹೊಳಲ್ಕೆರೆಯ ತಾಳಿಕಟ್ಟೆಯಲ್ಲಿರುವಂತಹ ನವೀನ್ ಅವರ ಮನೆಯ ಮೇಲೂ ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನವೀನ್ ತಂದೆ ನಾಗರಾಜಪ್ಪ ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಪಶುವೈದ್ಯರ ಹುದ್ದೆಗೆ 70 ರಿಂದ 80 ಲಕ್ಷ ಪಡೆದು ವಂಚಿಸ್ತಾ ಇದ್ರು ಅನ್ನೋ ಆರೋಪದ ಮೇರೆಗೆ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಈ ದಾಳಿಗಳು ನಡೆದಿದೆ. ನವೀನ್ ನಾಗರಾಜಪ್ಪ ಅವರ ಮನೆ ಮೇಲೂ ಕೂಡ ದಾಳಿ, ಅವರ ಮನೆಯಲ್ಲೂ ಕೂಡ ಶೋಧ. ನವೀನ್ ಕುಮಾರ್ ಅವರ ಮನೆಯ ಮೇಲೆ, ಹೊಳಲ್ಕೆರೆಯ ತಾಳಿಕಟ್ಟೆಯ ನವೀನ್ ಕುಮಾರ್ ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಪಶುವೈದ್ಯಕೀಯ ಹುದ್ದೆಗಳ ವಿಚಾರದಲ್ಲಿ 70 ರಿಂದ 80 ಲಕ್ಷ ಲಂಚ ಪಡೆದಿದ್ದಾರೆ ಎನ್ನುವಂತಹ ಆರೋಪ ಏನು ಕೇಳಿಬಂದಿತ್ತು. ಆ ಆರೋಪದಡಿಯಲ್ಲೇ ಇವರುಗಳ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಸರ್ಕಾರಿ ಹುದ್ದೆಗೆ ಲಂಚ ಪಡೆದ ಆರೋಪ ಚಿತ್ರದುರ್ಗದಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹೊಳಲ್ಕೆರೆಯ ತಾಳಿಕಟ್ಟೆಯಲ್ಲಿರುವಂತಹ ನವೀನ್ ಅವರ ಮನೆಯ ಮೇಲೂ ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನವೀನ್ ತಂದೆ ನಾಗರಾಜಪ್ಪ ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಪಶುವೈದ್ಯರ ಹುದ್ದೆಗೆ 70 ರಿಂದ 80 ಲಕ್ಷ ಪಡೆದು ವಂಚಿಸ್ತಾ ಇದ್ರು ಅನ್ನೋ ಆರೋಪದ ಮೇರೆಗೆ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಈ ದಾಳಿಗಳು ನಡೆದಿದೆ. ನವೀನ್ ನಾಗರಾಜಪ್ಪ ಅವರ ಮನೆ ಮೇಲೂ ಕೂಡ ದಾಳಿ, ಅವರ ಮನೆಯಲ್ಲೂ ಕೂಡ ಶೋಧ. ನವೀನ್ ಕುಮಾರ್ ಅವರ ಮನೆಯ ಮೇಲೆ, ಹೊಳಲ್ಕೆರೆಯ ತಾಳಿಕಟ್ಟೆಯ ನವೀನ್ ಕುಮಾರ್ ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಪಶುವೈದ್ಯಕೀಯ ಹುದ್ದೆಗಳ ವಿಚಾರದಲ್ಲಿ 70 ರಿಂದ 80 ಲಕ್ಷ ಲಂಚ ಪಡೆದಿದ್ದಾರೆ ಎನ್ನುವಂತಹ ಆರೋಪ ಏನು ಕೇಳಿಬಂದಿತ್ತು. ಆ ಆರೋಪದಡಿಯಲ್ಲೇ ಇವರುಗಳ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಈಗ